ಇವತ್ತು ನನ್ ಮದ್ವೆ. ಸಾರಿ ನನ್ ಮದ್ವೆ ಅಲ್ಲ, ನನ್ ಸ್ಕೂಲ್ ಫ್ರೆಂಡ್ ಮದ್ವೆ. ಸೊ ಇವಾಗ ನಾನು ನಾಗಮಂಗ್ಳೂರ್ ಹೋಗ್ತಿದ್ದೀನಿ. ಆಲ್ರೆಡಿ ಶಾಲಿನಿ ನನಗೋಸ್ಕರ ವೈಟ್ ಮಾಡ್ತಾ ಇದ್ಲು. ಬೋಗಾದಿಲಿ ಮದ್ವೆ ಇರೋದು. ಇಲ್ಲಿಂದ ಇನ್ನೊಂದು ಬಸ್ ಹತ್ಬೇಕು. ಬಸ್ ಹತ್ತಿ ಅಲ್ಲಿಂದ ಡೈರೆಕ್ಟ್ ಚೌಟ್ರಿ. 9:30 10:00 ಇತ್ತು ದಾರೆ. ಮುಗಿಯಷ್ಟ್ರಲ್ಲಿ ಬಂದ್ವಿ. ಗಿಫ್ಟ್ ಏನೋ ತಂದಿದ್ವಿ, ಬಟ್ ಹೆಸರು ಬರ್ತಿದ್ದಿಲ್ಲ. ಸೊ ಪಕ್ಕದ ಅಂಕಲ್ ಹತ್ರ ಪೆನ್ ಇಟ್ಕೊಂಡು ಹೆಸರು ಬರ್ದು LED ಬರೋ ವಧುವರರ ಭಾವಚಿತ್ರವನ್ನು ನೋಡಿಕೊಂಡು ಕುಳಿತಿದ್ದೆವು. ಐ ಥಿಂಕ್ ಎಲ್ರು ಮನೇಲೂ ಹೇಳ್ತಾರಲ್ವಾ SLC ಟರ್ನಿಂಗ್ ಪಾಯಿಂಟ್, PUC ಟರ್ನಿಂಗ್ ಪಾಯಿಂಟ್ ಅಂತ. ಬಟ್ ನನ್ ಪ್ರಕಾರ ಹೆಣ್ಮಕ್ಳಿಗೆ ಮದುವೆ ಅನ್ನೋದೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಎಷ್ಟೊಂದ್ ಮದ್ವೆಗೆ ಹೋಗಿದ್ದೀನಿ, ಬಟ್ ರಿಸೆಪ್ಷನ್ ಜಾಸ್ತಿ ಅಟೆಂಡ್ ಮಾಡ್ತಾ ಇದ್ದೆ. ಮದ್ವೆಗೆ ಹೋದ್ರು ದಾರೆ ಮಾತ್ರ ಉಯ್ತಾ ಇರ್ಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮು ದಾರೆ ಉಯ್ದಿರೋದು. ತಲಾಂತರದಿಂದ ನಡ್ಸ್ಕೊಂಡ್ ಬಂದಿದೆ ಅನ್ಸುತ್ತೆ. ಎಲ್ರು ಆಲ್ಮೋಸ್ಟ್ ದಾರೆ ಉಯ್ದ್ಬಿಟ್ಟು ಎಲ್ರಿಗೆ ಬರ್ತಾರೆ, ಊಟಕ್ಕೆ ಬರ್ತಾರೆ. ನಾವು ಇವಾಗ ಅಲ್ಲಿಗೆ ಬಂದಿದ್ದು. ಊಟ ಮಾತ್ರ ಸಖತ್ತಾಗಿತ್ತು. ಬಟ್ ಮಂಡ್ಯದಲ್ಲಿ ಮಾಡೋ ಬಿಗ್ ಊಟ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಊಟ ಎಲ್ಲ ಮಾಡ್ಕೊಂಡು ತಂದಿರೋ ಗಿಫ್ಟ್ ಕೊಟ್ಬಿಟ್ಟು 7 ವರ್ಷ ಆದ್ಮೇಲೆ ಸಿಕ್ಕಿರೋ ಫ್ರೆಂಡ್ಸ್ ನ ಸ್ವಲ್ಪ ಮಾತಾಡಿಸಿ, ಅದಾದ್ಮೇಲೆ ನಮ್ಮ ಶಾಲೆದು ಫೋಟೋಸ್ ವಿಡಿಯೋ ಫೋಟೋ ಎಲ್ಲ ಮುಗಿಸಿ ಆಮೇಲೆ ಗಂಡು ಹೆಣ್ಣು ಹೊರಗಡೆ ಬಂದಿದ್ರು ಅರುಂಧತಿ ನಕ್ಷತ್ರ ನೋಡಕ್ಕೆ. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ತಿಳಿಸಿ ನಾವು ನಮ್ಮ ಜಾಗನ ಖಾಲಿ ಮಾಡ್ತಾ ಇದೀವಿ. ಕಮೆಂಟ್ಸ್ ಬರುತ್ತೆ ನಿಮ್ಮ ಮದ್ವೆ ಯಾವಾಗ ಅಂತ. ಇನ್ನು 5-6 ವರ್ಷಕ್ಕೆ ಸಿಗುವ ಮತ್ತೆ.